ಇವತ್ತಿನ ದಿನ ನಿಜವಾದ ಧರ್ಮ ಯಾವುದು, ನಿಜವಾದ ಮಡಿವಂತಿಕೆ ಯಾವುದು, ನಿಜವಾದ ಜ್ಞಾನ ಯಾವುದು ಅನ್ನೋದರ ಬಗ್ಗೆ ಅರಿತುಕೊಳ್ಳೋಣ. ಕಾಶಿ ಪಟ್ಟಣ ಅಂತ ಹೇಳಿ ನೀವು ಕೇಳಿರಬಹುದು. ಸಾಕಷ್ಟು ಜನ ಕಾಶಿಗೆ ಹೋಗಿ ಬಂದವರು ಅದೇರಿ. ಕಾಶಿಯೊಳಗ ಕಾಶಿ ವಿಶ್ವನಾಥನ ಪೂಜೆ ಒಂದೇ ನೆರವೇರದೆ ತ್ರಿಮೂರ್ತಿಗಳ ಪೂಜೆನೂ ಅಲ್ಲಿ ನಡೀತದೆ. ಶ್ರೀಮನ್ ನಾರಾಯಣನೂ ಇದ್ದಾನೆ, ಮಹೇಶ್ವರ ಇದ್ದಾನೆ, ಸೃಷ್ಟಿಕರ್ತ ಬ್ರಹ್ಮನು ಅಲ್ಲಿ ಇದ್ದಾನೆ. ಸಾಕಷ್ಟು ಜನ ವೇದಗಳ ಕಾಲದಿಂದಲೂ ಆ ಕ್ಷೇತ್ರಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಿಕೊಂಡು ಅಲ್ಲಿ ಸ್ವಲ್ಪ ದಿವಸ ತಂಗಿ ವೇದಾಧ್ಯಯನ ಪಾಠ ಅಭ್ಯಾಸಗಳನ್ನು ಮಾಡಿಕೊಂಡು ಬರುವುದು ಮೊದಲಿನಿಂದ ಬಂದಂತಹ ಒಂದು ಪದ್ಧತಿ. ಹೀಗಿರುವಾಗ ಒಂದು ಸಲ ಏನಾಗಿತ್ತು, ಕಾಶಿಯೊಳಗೆ ಒಬ್ಬ ಬ್ರಾಹ್ಮಣ ಬಹಳ ಒಳ್ಳೆ ವ್ಯಕ್ತಿಯಾಗಿದ್ದ. ಸಾಕಷ್ಟು ಅಲ್ಲಿ ಬಂದಂತಹ ಜ್ಞಾನಾರ್ಜನೆಗೆ ಬಂದಂತಹ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನವನ್ನು ಹೇಳ್ತಿದ್ದ. ಅದರ ಜೊತೆ ತಾನೂ ಆ ರೀತಿ ನಡ್ಕೋತಿದ್ದ. ಕೇವಲ ಹೇಳೋದಷ್ಟೇ ಮಾಡ್ತಿಲ್ಲಾಗಿದ್ದ, ಅದರ ಜೊತೆ ಅವನ ಬದುಕಿ ತೋರಿಸಿದ್ದ. ಹಿಂಗಿದ್ದಾಗ ಒಂದು ಸಲ ಅವನ ಮನಸ್ಸಿನೊಳಗೆ ಯಾವ ಭಾವನೆ ಬಂತು ಅಂತಂದ್ರೆ, ಸಾಕಷ್ಟು ಜನ ಕಾಶಿಗೆ ಬರ್ತಾರೆ, ದೇವ್ರ ದರ್ಶನವನ್ನ ತಗೊಂಡು ಹೋಗ್ತಿರ್ತಾರೆ. ನಾನೊಂದ್ಸಲ ಮೃಷ್ಟಾನ್ನ ಭೋಜನವನ್ನ ರೆಡಿ ಮಾಡಿ ಇಲ್ಲಿ ಬಂದಂಥವ್ರಿಗೆಲ್ಲರಿಗೂ ಒಂದ್ಸಲ ಊಟಕ್ಕೆ ಯಾಕೆ ಹಾಕಬಾರ್ದು ಅಂಥೇಳಿ ಅವನ ತಲೆಯೊಳಗೆ ಒಂದು ವಿಚಾರ ಬಂತು. ನೋಡ್ರಿ, ಶುಭ ಕಾರ್ಯ ಅಥವಾ ಶುಭ ಕೆಲಸವನ್ನ ಮಾಡುವಂತ ಸಂದರ್ಭದೊಳಗೆ ತಡ ಮಾಡ್ಕೊತಕೊಂಡಬಾರದು. ಯಾವಾಗ ತಲೆಯೊಳಗೆ ಒಳ್ಳೆಯ ವಿಚಾರ ಬರ್ತದೆ ಅದನ್ನ ಮಾಡಿ ಮುಗಿಸ್ಬಿಡ್ಬೇಕು. ಇರ್ಲಂದ್ರೆ ಇನ್ನೊಂದು ಗಳಿಗೆ ಆಗಂದ್ರೆ ಅದ್ನೇನ ಮಾಡೋದು ಬಿಡ ಅಂತ ಹೇಳಿ ಹಿಂಗೂ ಆಗುವಂತ ಸಾಧ್ಯತೆ ಇರ್ತಾವ. ಅದಕ್ಕೆ ಅವನ ತಲೆಯೊಳಗೆ ಏನು ಒಳ್ಳೆ ವಿಚಾರ ಬಂತು, ಆ ಬಂದ ತಕ್ಷಣ ತಡ ಮಾಡದೆ ಅವನ ಎಲ್ಲ ಶಿಷ್ಯ ಬಳಗವನ್ನು ಕರ್ಕೊಂಡು, ಎಲ್ಲ ಶಿಷ್ಯಂದ್ರ ಬರ್ರಿ, ಮತ್ತೆ ನನಗೊಂದು ಹಿಂಗ ವಿಚಾರ ಬಂದೈತಿ, ಬಹಳಷ್ಟು ಜನ ಕಾಶಿಗೆ ಬರ್ಲಿಕ್ಕತ್ತಾರ, ಅವ್ರೆಲ್ಲರಿಗೂ ನಾವು ಏನಪ್ಪಾ ಅಂತಂದ್ರ ಒಂದು ಸಲ ಊಟದ ವ್ಯವಸ್ಥೆಯನ್ನ ಮಾಡೋಣ. ಸಾಕಷ್ಟು ಬ್ರಾಹ್ಮಣರು ಇಲ್ಲಿ ಬಂದಾರ, ಅವರಿಗೂ ಎಲ್ಲ ನಾವು ಉಣಿಸೋನು. ಬಹಳ ಪುಣ್ಯದ ಕೆಲಸ ಅದ. ಇಲ್ಲಿ ನಾವು ಬಹಳ ದಿವಸದಿಂದ ಬದುಕಿದೀವು, ಇದೇ ವಾತಾವರಣದೊಳಗೆ ತಿಂದು ಬೆಳೆದು ಆಡಿ ಎಷ್ಟು ದೊಡ್ಡವರಾಗಿದೀವು. ನಾವು ಒಂದು 4 ಮಂದಿಗೆ ದಾನ ಧರ್ಮವನ್ನು ಮಾಡೋಣ ಅಂಥೇಳಿ ಅವನ ಶಿಷ್ಯಂದ್ರಿಗೆಲ್ಲ ಹೇಳ್ದ ಬ್ರಾಹ್ಮಣ. ನೋಡ್ರಿ, ಸಿರಿ ಬಂದ ಕಾಲಕ್ಕೆ ಕರಿದು ದಾನವ ಮಾಡು ಅಂಥೇಳಿ ಒಂದು ಮಾತದ. ಬ್ರಾಹ್ಮಣಗ ಸಾಕಷ್ಟು ಗಳಿಸಿದ್ದ, ದೊಡ್ಡದಾದಂಥ ಮನೆ ಕಟ್ಟಿಸಿದ್ದ. ಬಹಳಷ್ಟು ಜನ ವಿದ್ಯಾರ್ಥಿಗಳು ಜ್ಞಾನಾರ್ಜನೆ ಮುಗಿಸ್ಕೊಂಡು ಹೋಗ್ತಿದ್ರು. ಮನೆ ತುಂಬ ಆಳು ಕಾಳು ವಜ್ರ ವೈಢೂರ್ಯಗಳು ಎಲ್ಲ ಬ್ರಾಹ್ಮಣನ ಮನೆಯಾಗ ಸಾಕಷ್ಟು ತುಂಬಿತ್ತು. ನೋಡ್ರಿ, ಅಷ್ಟ ಅವನಿಗೆ ತುಂಬಲಾಕ ಕಾರಣ ಅವನ ಮನಸ್ಸನ್ನು ಅಷ್ಟು ಶ್ರೀಮಂತಿಕೆಯಿಂದ ಕೂಡಿತ್ತು. ಯಾವನ ಮನಸ್ಸು ಶ್ರೀಮಂತದ ಅದೇ ನಿಜವಾದ ಶ್ರೀಮಂತಿಕೆ. ನನ್ನ ಹತ್ತಿಗೆ ಭಾಳ ಹಣ ಐತಿ, ನನ್ನ ಹತ್ತಿಗೆ ಭಾಳ ದೊಡ್ಡ ಮನಿ ಐತಿ, ನನ್ನ ಕೈಯಾಗ 10 ಮಂದಿ ಓಡಾಡ್ತಾರೋ, ಏನು ಮಾಡೋದು? ಮನಸ್ಸು ಸ್ವಚ್ಛ ಇಲ್ಲ ಅಂದ್ರೆ ತಗೊಂಡು, ಮನಸ್ಸು ಶುದ್ಧ ಇಲ್ಲ ಅಂದ್ರೆ ಅಂತ ಶ್ರೀಮಂತಿಕೆ ತಗೊಂಡು ಏನು ಮಾಡೋದು? ಅದನ್ನ ನಿಜವಾದ ಶ್ರೀಮಂತಿಕೆ ಹೃದಯದಿಂದ ಬರಬೇಕು. ಅಂತಹ ಶ್ರೀಮಂತಿಕೆ ಹೃದಯದಿಂದ ಆ ಬ್ರಾಹ್ಮಣನಿಗೆ ಇತ್ತು. ಅದಕ್ಕೆ ಅಷ್ಟು ಸಂಪತ್ತು ಅವನ ತಿಕ್ಕ ಇತ್ತು. ಬಹಳ ತಲೆಯೊಳಗೆ ಒಳ್ಳೆ ವಿಚಾರ ಮಾಡಿದ್ದ. ತಡ ಮಾಡದೆ ಎಲ್ಲ ಶಿಷ್ಯಂದ್ರು ಏನು ಮಾಡಕತ್ರು, ಅಡಿಗೆ ಸಿದ್ಧತೆಯೊಳಗೆ ತಯಾರು ಮಾಡಿಕೊಂಡ್ರು. ಬ್ರಾಹ್ಮಣನ ಭೋಜನ ಅದು ಕಾಶಿ ಕ್ಷೇತ್ರದೊಳಗೆ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಿದ್ರು ಹೋಗ್ತಿದ್ರು. ಆಗಿನ ಸಂದರ್ಭದೊಳಗೆ ಕಾಲ್ನಡಿಗೆ
ತಿಂಗಳಾನುಗಟ್ಟಲೆ ಏನಪ್ಪಾ ಅಂತಂದ್ರ ಕಾಶಿ ಕ್ಷೇತ್ರಕ್ಕೆ ಹೋಗ್ತಿದ್ರು. ಅಂತ ಸಂದರ್ಭದೊಳಗ ಹಾದಿಯೊಳಗ ಎಷ್ಟೋ ಜನ ಮರಣ ಹೊಂದಿದವರು ಅದಾರ. ಮತ್ತ ಆ ಮರಣ ಹೊಂದುವಿಕೆ ಗೊತ್ತಿದ್ರು ಸಹ ಅಲ್ಲೇ ಹೋಗಿ ಸಾಯ್ಬೇಕು, ನಮಗೆ ಮುಕ್ತಿ ಸಿಗತೈತಿ ಅಂತ ಹೇಳಿ ಅಂತ ಉದ್ದೇಶ ಇಟ್ಕೊಂಡು ಹೋದವರು ಸಾಕಷ್ಟು ಜನ ಅದಾರ. ಅಂತಹ ಪವಿತ್ರವಾದ ಕ್ಷೇತ್ರ ಶ್ರೀ ಕಾಶಿ ಕ್ಷೇತ್ರ. ಹೀಗಿದ್ದಾಗ ಕಾಶಿ ಒಳಗ ಎಲ್ಲ ಆ ಊಟದ ವ್ಯವಸ್ಥೆಯನ್ನ ಸಿದ್ಧತೆಯನ್ನ ಮಾಡ್ಕೊಲಿಕ್ಕತ್ತ ಬ್ರಾಹ್ಮಣ ದವಸ ಧಾನ್ಯಗಳ ಮೂಟೆಗಳ ಎಲ್ಲ ಅವೇನು ಸಂಗ್ರಹಣೆ ಮಾಡಿಟ್ಟಿದ್ರು ಅದನ್ನೆಲ್ಲ ಹೊರಗೆ ತೆಗೆದ್ರು. ಆಳುಗಳನ್ನೆಲ್ಲ ಕರೆಸಿದ, ಎಲ್ಲ ವಿಧ ವಿಧವಾದ ತರಕಾರಿಗಳನ್ನೆಲ್ಲ ತಗೊಂಬರಕ ಆಜ್ಞೆ ಮಾಡಿದ. ದೊಡ್ಡ ದೊಡ್ಡ ಏನಪ್ಪಾ ಅಂತಂದ್ರ ಪಾತ್ರೆ ಪಗಡೆಗಳನ್ನೆಲ್ಲ ಜೋಡಿಸ್ಲಕತ್ರು. ಸಾಕಷ್ಟು ಕಟ್ಟಿಗೆಗಳನ್ನ ಏನಪ್ಪಾ ಅಂತಂದ್ರೆ ಎತ್ತಿನ ಗಾಡಿಯೊಳಗೆ ತುಂಬಿಕೊಂಡು ಕಟ್ಟಿಗೆಯನ್ನ ಗೋಳೆ ಮಾಡಕತ್ರು. ಯಾಕಂದ್ರೆ ಅಡಿಗೆಗೆ ನೋಡ್ರಿ ಸಾಕಷ್ಟು ಕಟ್ಟಿಗೆ ಬೇಕು. ಈಗೆಲ್ಲ ಗ್ಯಾಸು ಅದು ಇದು ಅಂತೇಳಿ ಅನುಕೂಲ ಅದ. ಆಗಿನ ಸಂದರ್ಭದೊಳಗೆ ಕಟ್ಟಿಗೆ ಒಳಗೆ ಮಾಡಬೇಕಾಗ್ತಿತ್ತು. ಕಟ್ಟಿಗೆಯನ್ನು ಸಂಗ್ರಹಣೆ ಮಾಡಿದ. ಅಡಿಗೆ ಮಾಡ್ಲಕ್ಕಂತ ಹೇಳಿ ದೊಡ್ಡದೊಂದು ಜಾಗ ಹಿಡಿದ ಅಲ್ಲೆಲ್ಲ ಹಂದರವನ್ನು ಹಾಕಿದ. ಸಾಕಷ್ಟು ಜನ ಆ ನಳಪಾಕ ಸಿದ್ಧವನ್ನು ಮಾಡುವಂತಹ ಅಡಿಗೆ ಭಟ್ಟರನ್ನ ಕರೆಸಿದ. ಏನು ಅದ್ಭುತ ಅದು ಅಡಿಗೆಯ ಸಂಭ್ರಮ. ಊರೊಳಗ ಕಾಶಿ ಪಟ್ಟಣದೊಳಗೆಲ್ಲ ಡಂಗುರ ಸಾರಿ ಹೇಳಿಬಿಟ್ಟ, ನಾಳೆ ದಿನ ಯಾರು ಕಾಶಿ ಒಳಗೆ ಇರ್ತಾರ ಅವ್ರಿಗೆಲ್ಲರಿಗೂ ಊಟದ ವ್ಯವಸ್ಥೆ ನಾನು ಮಾಡವಿದ್ದೀನಿ, ಎಲ್ಲರೂ ಊಟಕ್ಕೆ ಬರ್ರಿ. ಎಲ್ಲ ಬ್ರಾಹ್ಮಣರು ಇನ್ನಿತರ ವ್ಯಕ್ತಿಗಳು ಯಾರದರಿ, ಎಷ್ಟು ಜನ ಅದರಿ, ಎಲ್ಲರೂ ಕಾಶಿಗೆ ಬಂದವರೆಲ್ಲ ಊಟಕ್ಕೆ ಬಂದ್ಬಿಡ್ರಿ, ಇದ್ದವರು ಬರ್ರಿ, ಎಲ್ಲರೂ ಬರ್ರಿ ಅಂತ ಹೇಳಿ ಡಂಗ್ರ ಸಾರಿ ಬಿಟ್ಟ. ಹೀಗಿದ್ದಾಗ ನೋಡ್ರಿ ಬ್ರಾಹ್ಮಣ ಆ ಭೋಜನವನ್ನ ಸಿದ್ಧ ಮಾಡಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದ. ಎಲ್ಲ ರೀತಿಯ ಸಾಂಬಾರುಗಳು, ಪಲ್ಯಗಳು, ಅದು ಇದು, ಪಾಯಸ, ಅನ್ನ, ಉಪ್ಪಿನಕಾಯಿ, ಸಂಡಿಗೆ, ಹಪ್ಪಳ ಅಂತ ಹೇಳಿ ವಿಧ ವಿಧವಾದ ಭಕ್ಷ್ಯ ಭೋಜ್ಯಗಳು 36 ನಮೂನಿ ಏನಪ್ಪಾ ಅಂದ್ರೆ ಚಪ್ಪನ ಭೋಗ ಅಂತ ಹೇಳಿ ಕರಿತೀವಲ್ಲ, ಆ ಎಲ್ಲ ರೀತಿಯ ಅಡಿಗೆ ಸಿದ್ಧತೆ ಆಯಿತು. ಎಲ್ಲ ಅಡಿಗೆ ಸಿದ್ಧತೆ ಆಯಿತು. ಘಮ ಘಮ ವಾಸ ಕಾಶಿ ಪಟ್ಟಣದ ತುಂಬೆಲ್ಲ ಹಬ್ಬಿಬಿಡ್ತು. ಓಹೋ, ಬ್ರಾಹ್ಮಣನ ಮನೆಯಲ್ಲೇ ಭೋಜನ ವ್ಯವಸ್ಥೆ ಅದ. ಎಲ್ಲ ನಿನ್ನೆ ಡಂಗ್ರ ಸಾರ್ಯಾರ, ನಡೀರಿ ಮಧ್ಯಾಹ್ನ ಊಟ ಬ್ರಾಹ್ಮಣನ ಮನೆಯೊಳಗೆ ಆಗಲಿ ಅಂತ ಹೇಳಿ ತಂಡೋಪತಂಡವಾಗಿ ಜನಸಾಗರ ಅವನ ಮನೆಗೆ ಬರ್ಲಕ್ಕಿತ್ತು. ಅಷ್ಟು ಸಿದ್ಧತೆನೂ ಆ ಬ್ರಾಹ್ಮಣ ಮಾಡಿಟ್ಟಿದ್ದ. ಎಲ್ಲ ಬ್ರಾಹ್ಮಣನ ಸಾಲ ಕುಂತು ಬಿಡ್ತು, ಪಂಕ್ತಿ, ಊಟದ ಪಂಕ್ತಿ ಕುಂತು ಬಿಡ್ತು. ಬ್ರಾಹ್ಮಣ ಊಟದ ಸಿದ್ಧತೆ ಎಲ್ಲ ಆಗಿತ್ತು. ಬ್ರಾಹ್ಮಣರೆಲ್ಲರೂ ಪಂಕ್ತಿ ಕುಂತು ಬಿಟ್ರು. 50-60 ಬ್ರಾಹ್ಮಣರ ಸಾಲುಗಳಾಗಿಬಿಡ್ತು. ಅಂತಹ ಆ ಊಟದ ಸಾಲುಗಳ ಮಧ್ಯೆ ಒಬ್ಬ ಬಡ ಬ್ರಾಹ್ಮಣ ಬಂದ್ಬಿಟ್ಟ. ನೋಡ್ರಿ, ಬ್ರಾಹ್ಮಣರು ಊಟಕ್ಕೆ ಹೋಗೋತ್ ಮುಂದೆ ತಮ್ಮದೇ ಆದಂತಹ ಒಂದು ತಂಬಿಗೆ, ತಾಟ, ಬಾಟ್ಲ ಇದನ್ನೆಲ್ಲ ತಗೊಂಡು ಹೋಗುವಂತ ಪದ್ಧತಿ ಅದ ಅವ್ರದ್ದು. ಕಾಶಿ ಒಳಗೂ ಹಂಗ ಇತ್ತು. ಹಂಗಿದ್ದಾಗ ಆಗಿನ ಸಂದರ್ಭದೊಳಗ ಆ ಬಡ ಬ್ರಾಹ್ಮಣ ಏನ್ ಮಾಡಿದ, ತನ್ನದೇ ಆದಂತ ಒಂದು ಬಾಳೆ ಎಲೆ, ಒಂದು ಬಾಟ್ಲ ತಗೊಂಡ ಬಂದ್ಬಿಟ್ಟ ಬಡ ಬ್ರಾಹ್ಮಣ. ಆ ಬಡ ಬ್ರಾಹ್ಮಣ ನೋಡಲಾಕ ಹೆಂಗಿದ್ದಪ್ಪ ಅಂತಂದ್ರ ಸುಮಾರು ತಿಂಗಳುಗಳ ಕಾಲ ಅವನ ಮೈಯ ನೀರೇ ಕಂಡಿಲ್ಲಾಗಿತ್ತು. ಅಂದ್ರ ಸ್ನಾನ ಮಾಡೇ ಇಲ್ಲ ಅವ. ಆ ನಮನಿ ಏನಪ್ಪಾ ಅಂತಂದ್ರ ಹೊಲಸು ಕಾಣ್ತಿದ್ದ. ಆ ಭೂಮಿಯ ಮಣ್ಣ ಅವನ ಮೈಗೆಲ್ಲ ಮೆತ್ಕೊಂಡು ಬಿಟ್ಟಿತ್ತು. ಆ ಚರ್ಮದ ಬಣ್ಣ ಐತ್ಲ, ಆ ಚರ್ಮದ ಬಣ್ಣ ಮತ್ತು ಅವನ ಪಂಚೆಯ ಬಣ್ಣ, ಅವನ ಜನಿವಾರದ ಬಣ್ಣ ಎಲ್ಲವೂ ಒಂದೇ ರೀತಿ ಆಗಿಬಿಟ್ಟಿತ್ತು. ಅಂದ್ರೆ ಅಷ್ಟು ಹೊಲಸಾಗಿ ಬಿಟ್ಟಿತ್ತು. ಕಣ್ಣುಗಳು ಏನಪ್ಪಾ ಅಂತಂದ್ರ ತಲೆಗೆ ಎಣ್ಣೆ ಕಾಣದ ತಲೆ ಕೂದಲೆಲ್ಲ ಮಣ್ಣಿನಿಂದ ತುಂಬಿಕೊಂಡು ಬಿಟ್ಟಿತ್ತು, ಹೊಲಸು ತುಂಬಿತ್ತು. ಕಣ್ಣುಗಳು ಬೆಂಕಿಯ ಉಂಡೆ ಅಂತ ಕೆಂಪು ಕಾಣಿಸ್ತಿದ್ದು. ಕೈ ಉಗುರ ಸಾಕಷ್ಟು ಉಗುರು ಬಿಟ್ಟಿದ್ದ. ಉಗುರಿನೊಳಗೆಲ್ಲ ಹೊಲಸು ತುಂಬಿಕೊಂಡು ಬಿಟ್ಟಿತ್ತು. ಅಂಗೈಗಳನ್ನು ನೋಡಿದ್ರೆ ಹೊಲಸು ರಾಡಿ ಮೆತ್ಕೊಂಡಂಗ ಆಗಿಬಿಟ್ಟಿತ್ತು. ಅಂತಹ ಬಡ ಬ್ರಾಹ್ಮಣ ಬಂದ ಆ ಬ್ರಾಹ್ಮಣರ ಏನು ಸಾಲ ಕುಂತಿತ್ಲ ಅವ್ರ ಸಾಲಿನಾಗ ಕುಣ್ಲಾಕ ಬಂದ. ಅವಾಗ ಅವರ ಸಾಲಿನೊಳಗೆ ಏನ ಕುಣ್ಲಾಕ ಬಂದ ಬ್ರಾಹ್ಮಣರಲ್ಲ ಅಂದ್ರು, ಯಾರಣಿ ಇಲ್ಯಾಕ ಕುಂಡಾಕತ್ತಿದಿ, ಕೆಟ್ಟ ಹೊಲಸದಿ,
ಮೊದಲು ದೂರ ಸರಿ ಅಂದ್ರ ಅವ್ರು. ನಮ್ಮ ಜೋಡಿ ನೀ ಕುಂಡಾಕ್ ಹೋಗ್ಬೇಡ, ನಾವೆಲ್ಲ ಮಡಿ ಮೈಲಿಗೆ ಮಾಡೋರ್ತೀವು, ಎಲ್ಲ ಈಗ ಸ್ನಾನ ಮುಗಿಸ್ಕೊಂಡು ಬಂದದೀವು, ಮತ್ ನೀ ಭಾಳ ಹೊಲಸು ಕಾಣ್ಲಕತ್ತದಿ, ನಮ್ಮ ಅತ್ತಿಗೆ ಬರಬೇಡ, ದೂರ ಸರಿ ಅಂದ್ರು. ಅವಾಗ ಆ ಬ್ರಾಹ್ಮಣ ಅಂದ, ನಾನು ಬ್ರಾಹ್ಮಣನ ಇದ್ದೇನಪ್ಪ, ನಾನು ಬ್ರಾಹ್ಮಣನೇ ನೋಡ್ರಿ, ಜನಿವಾರ ನೋಡ್ರಿ ಬೇಕಾದ್ರೆ ನಂದ ಜನಿವಾರ ಹಾಕೊಂಡ ನೋಡ್ರಿ, ನಾನು ಬ್ರಾಹ್ಮಣನೇ ಇದ್ದೀನಿ, ನಿಮ್ ಜೋಡಿನ ಕೂಡ್ಬೇಕು, ನಾ ಬೇರೆ ಕಡೆ ಕುಂಡಾಕ್ ಬರೋದಿಲ್ಲ ಅಂದವ. ನೀನು ಬ್ರಾಹ್ಮಣ ಇದ್ದೀಪ, ಆದ್ರ ನಿನ್ನ ಅತ್ತಿಗೆ ಏನೈತಿ, ಯಾವ ಜ್ಞಾನ ಐತೆ, ಸ್ವಚ್ಛತೆ ಐತೆ, ನಿನ್ನ ಅರಿವಿ ನೋಡ್ಕೋ, ನಿಂದ ಮುಖ ನೋಡ್ಕೋ, ನಿನ್ನ ಕೈ ನೋಡ್ಕೋ, ಎಷ್ಟು ಹೊಲಸು ತುಂಬಿ ತುಳ್ಕಾಡಕತ್ತೈತೆ. ಎಲ್ಲ ಬ್ರಾಹ್ಮಣರೆಲ್ಲ ಬೈಯಾಕತ್ರು. ಯಾರ ಸಾಲಿನಾಗ ಹೋತನ್ಲೇ ಅಕಡಿ ಸಾಲಿಗೆ ಹೋಗ್ನಿ, ಅಕಡಿ ಸಾಲಿಗೆ ಹೋದ್ರೆ ಅಚ್ಚಗಡೆ ಸಾಲಿಗೆ ಹೋಗೋಣ. ಅವ್ರು ಯಾರ್ಯಾರ ಊಟ ಸಾಲಕ್ಕೆ ಹೋಗಿ ಕುಂಡ್ಬೇಕನ ನಾವ ಅಂತ ಊಟ ಸಾಲಿನೊಳಗೆ ಯಾರೂ ಕುಣಿಸ್ಕೊಲಿಲ್ಲ. ಎಲ್ಲರೂ ನಿಮ್ ಮುಂದಿನ ಕಡೆ ಆ ಕಡೆ ಹೋಗ್ನಿ, ಈ ಕಡೆ ಹೋಗು ಅಂತೇಳಿ ಓಡ್ಸಾಡ್ಸಕತ್ರ. ಪಾಪದ ಬಡ ಬ್ರಾಹ್ಮಣ ವಯಸ್ಸಾಗಿತ್ತು, ಇನ್ನೇನಪ್ಪ ಏನು ಮಾಡ್ಲಿ ಅಂದಂಗ ಆ ಭೋಜನದ ವ್ಯವಸ್ಥೆಯನ್ನ ಮಾಡಿರುವಂತ ಬ್ರಾಹ್ಮಣನ ಹತ್ತಿಕ್ ಹೋದ. ಎಲ್ಲರಿಗೂ ಊಟಕ್ಕೆ ಹಾಕ್ತಾನಂತ ಹೇಳಿ ಡಂಗ್ರ ಸಾರಿದೆ, ಆದ್ರ ನನಗ ಊಟಕ್ಕೆ ಹಾಕುವಂಥದ್ದು ನಿನಗ ಆಗವತ್ಲ, ಹೆಂಗೇನ ಅಂತ ಹೇಳ. ಅವಾಗ ಬ್ರಾಹ್ಮಣ ಇದ್ದವ, ಅಡಿಗೆ ಮಾಡಿಸಿದವ ಬ್ರಾಹ್ಮಣ ಬಂದ ಪಂಕ್ತಿ ಒಳಗ ನಿಂತ. ನೋಡ್ರಿ, ನಿಮಗೆಲ್ಲರಿಗೂ ಕೈ ಮುಗಿದು ಕೇಳ್ಕೊತನ, ಊಟಕ್ಕೆ ಬಂದವರು ಊಟ ಅಷ್ಟೇ ಮಾಡ್ರಿ, ಬ್ಯಾರೆ ಎಲ್ಲ ಇದ್ ಮಾಡಕ್ ಹೋಗ್ಬೇಡ್ರಿ. ಅವನು ಬ್ರಾಹ್ಮಣನೇ ಇದ್ದಾನ, ನಿಮ್ ಜೋಡಿ ಕುಂತ್ರ ಏನಾಗತೈತಿ? ಹಸಿದು ಬಂದವನಿಗೆ ಒಂದು ತುತ್ತು ಅನ್ನವನ್ನು ಹಾಕುವುದೇ ಧರ್ಮ ಅಲ್ಲೇನೋ? ನಾನು ಬ್ರಾಹ್ಮಣನಿದ್ದೀನಿ, ನಿಜವಾದ ಏನಪ್ಪಾ ಅಂತಂದ್ರ ವೇದಗಳನ್ನ ತಿಳ್ಕೊಂಡವದನಿ, ಎಲ್ಲಾ ಧರ್ಮದ ಬಗ್ಗೆ ಅರಿತವದ್ದೀನಿ, ಯಾವುದು ಧರ್ಮ, ಯಾವುದು ಜಾತಿ, ಯಾವುದು ಸಂಸ್ಕಾರ, ಯಾವುದು ಜ್ಞಾನ ಅನ್ನೋದೆಲ್ಲ ನನಗೂ ಗೊತ್ತದ. ನೀವು ಮಾತಾಡತ್ತೀರಿ ಖರೆ, ಆದ್ರೆ ಹಸಿದು ಬಂದವನಿಗೆ ಊಟವನ್ನ ಹಾಕದೆ ಹಿಂಗೆಲ್ಲ ಮಾತಾಡೋದು ತಪ್ಪಾಗ್ತೈತಿ. ಅವನ್ನೆಲ್ಲ ಊಟ ಆಗಲಿ, ಅವಾಗ ನೀವೇನ್ ಹೇಳೋರ್ದ ಹೇಳ್ಕೋವರಕ, ಅವಂಗ ಮೊದಲು ಊಟಕ್ಕೆ ಹಾಕೋನು ಅಂತ ಹೇಳಿ ಬ್ರಾಹ್ಮಣ ಅಂದ. ನೋಡ್ರಿ, ಇದು ನಿಜವಾದ ಬ್ರಾಹ್ಮಣಿಕೆ ಅಂದ್ರೆ. ಆದ್ರೆ ತಳಗ ಕುಂತಾರ ನೋಡ್ರಿ, ಅದನ್ನ ಒಪ್ಪಲಿಲ್ಲ. ಇಂಥವನ ಜೋಡಿ ಕುಂತೀವಂದ್ರ ನಮ್ಮದೆಲ್ಲ ಮೈಲಿಗೆ ಆಗಿಬಿಡ್ತೈತಿ. ನೀರು ಕಾಣಲಾರದ ದೇಹ ಐತದ. ಇಂಥ ನೀರು ಕಾಣಲಾರದ ದೇಹ ಇವಂಗ ಏನು ಬ್ರಾಹ್ಮಣ ಆಗ್ತಾನ, ಜನಿವಾರ ಹಾಕೊಂಡ್ ಕೂಡಲೇ ಬ್ರಾಹ್ಮಣರ ಆಗುದಿಲ್ಲ ಯಾರು ಅಂತೇಳಿ ತಳಗ ಕುಂತವ್ರೆಲ್ಲ ಬೈಯಾಕತ್ರು. ತಳಗ ಕುಂತವ್ರೆಲ್ಲ ಬೈಯಾಕತ್ರು. ಆ ಅಡಿಗೆ ಸಿದ್ಧವನ್ನ ಮಾಡಿರುವಂತ ಬ್ರಾಹ್ಮಣ ಏನ್ ಮಾಡಿದ, ಅವನ್ನ ಒಂದ್ ಕಡೆ ಏನಪ್ಪಾ ಅಂತಂದ್ರ ಬ್ಯಾರೆ ಕಡೆ ಕೂಡ್ಲಿಕ್ಕೆ ವ್ಯವಸ್ಥೆ ಮಾಡಿದ. ಬರ್ರಿ, ಮತ್ ನೀವ್ ಈ ಕಡೆ ಕೊಂಡ್ರಿ, ಅವ್ರ ಜೋಡಿ ಕೊಂಡ್ಬೇಡ್ರಿ, ನೀವು ಎಲೆ ಹಾಕೊಂಡು ಕೊಡ್ರಿ, ನಿಮಗೆ ಏನು ಬಡಿಸ್ಬೇಕಲ್ಲ ಅದನ್ನೆಲ್ಲ ನಾ ಬಡಿಸ್ತಾನ, ತೃಪ್ತಿಯಾಗಿ ಊಟ ಮಾಡ್ರಿ ನೀವು ಅಂತ ಹೇಳಿದ. ಅವಾಗ ಬಡ ಬ್ರಾಹ್ಮಣ ಅಂದ, ನೋಡು, ನನಗೆ ಊಟಕ್ಕೆ ಹಾಕುವಂಗ ನಿನ್ನ ಕಡೆ ಐತಿಲ್ಲ, ಮೊದಲು ನೋಡಂದ. ನೋಡ್ರಿ ಎಷ್ಟು ಸೂಕ್ಷ್ಮವಾಗಿ ಹೇಳಿದ್ದವ. ನೋಡು, ನನಗೆ ಬಡಿಸುವಷ್ಟು ನಿನ್ನ ಹತ್ತಿಕ ಅಡಿಗೆ ಐತಿಲ್ಲ ನೋಡ್ಕೊ ಅಂತ ಹೇಳಿ. ಅವಾಗ ಬ್ರಾಹ್ಮಣ ಅಂದ, ಸಾಕಷ್ಟು ಐತಿ, ನೀವು ಇನ್ನ ಎಷ್ಟು ಜನ ಬರ್ಲಿ, ಅವ್ರು ಸಾವಿರಾರು ಜನಕ್ಕೆ ಊಟಕ್ಕೆ ಮಾಡಂಗ ಆಗಂಗ ಎಲ್ಲ ರೆಡಿ ಮಾಡಿಸಿವ್ರಿ, ನೀವೇನು ಕಾಳಜಿ ಮಾಡಕ್ ಹೋಗ್ಬಿಡ್ರಿ, ಹೊಟ್ಟೆ ತುಂಬ ಉಂಡ್ರಿ ಅಂತ ಹೇಳಿ. ಅವಾಗ ಆಯ್ತು ಅಂತ ಹೇಳಿ ಆ ಬಡ ಬ್ರಾಹ್ಮಣ ಊಟಕ್ಕೆ ಕುಂತ. ದೊಡ್ಡದಾದಂತ ಬಾಳೆ ಎಲೆ ಹಾಕಿದ್ರ ಅವಂಗ, ಅವನು ಒಂದು ತಗೊಂಡು ಬಂದಿದ್ದ. ತಗೊಂಬರ್ರಿ ಏನೇನೈತಿ ಅಂತ ಹೇಳಿ ತಗೊಂಡ್ ಬರಾಕತ್ರು. ಒಂದೊಂದು ಅನ್ನ, ಪಾಯಸ, ಪುಳಿಯೋಗರೆ ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು, ಎಲ್ಲ ನಮೂನಿ ಭಕ್ಷ್ಯ ಭೋಜ್ಯಗಳನ್ನ ಮಾಡಿದ್ರು. ಸ್ವೀಟ್ ಒಂದು ಎರಡು ಮಾಡಿದ್ರು, ಪಲ್ಯಗಳನ್ನು ಮಾಡಿದ್ರು, ಹಪ್ಪಳ ಮಾಡಿದ್ರು, ಸ್ಯಾಂಡಿಗೆ ಮಾಡಿದ್ರು. ಯಾಕಂದ್ರೆ ಬ್ರಾಹ್ಮಣರ ಭೋಜನ ಅಂದ್ರೆ ನೋಡ್ರಿ ಎಲ್ಲ ತರ ಅಡಿಗೆಗಳನ್ನ ಮಾಡಿರ್ತಾರ. ಇಷ್ಟೆಲ್ಲ ಹಾಕೋ ಸಂದರ್ಭದೊಳಗ ಬಡ ಬ್ರಾಹ್ಮಣ ಏನ್ ಮಾಡ್ತಿದ್ದ, ಒಂದ್ ತರುವುದ್ರಾಗಂದ್ರ ಮತ್ತೆ ಎಲಿ ಎಲ್ಲ ಗಬ ಗಬ ತಿಂದ ಖಾಲಿ ಮಾಡಿಬಿಡವ. ಒಮ್ಮೆ ಹೋಳಿಗೆ ಹಾಕನವ, ಹೋಳಿಗೆ ಒಳಗ ತುಪ್ಪ ತರುವುದ್ರಾಗಂದ್ರ ಹೋಳಿಗೆ ಖಾಲಿ ಮಾಡವ. ತುಪ್ಪ ತಂದ ಬಳಕ ತುಪ್ಪನ ಕುಡಿತಂತ ಹೇಳಿ ಒಂದು ವಾಟಕ ತುಪ್ಪ ಕುಡಿಯವ, ಮತ್ ಹೋಳಿಗೆ ತಗೊಂಬರ್ರಿ ನಾವು. ಹಿಂಗ ಊಟ ಮಾಡಾಕ ಶುರು ಮಾಡಿದ್ರಿ, ಹೇಳ್ತನ್ರಿ. ಹಿಂಗ ಊಟ ಮಾಡಕತ್ತಂದ್ರ ಅವ ಬಡಿಸುವವರು ಏನಪ್ಪಾ ಅಂತಂದ್ರ ಎಲ್ಲಾ ಬ್ರಾಹ್ಮಣರಿಗೆ ಬಡಿಸ್ಲಕ್ಕ ಏನಪ್ಪಾ ಅಂತಂದ್ರ ಒಂದ್ 4 ಜನ ಬ್ಯಾರೆ ಇದ್ರು, ಇವನಿಗೆ ಬಡಿಸ್ಲಾಕಂತೇನೆ ಹೇಳಿ ಒಂದು 4 ಜನ ಬ್ಯಾರೆನೇ ಇದ್ರು. ಎಷ್ಟು ತೊಗೊಂಡ್ ಬರ್ತಾರಲ್ಲ ಅಷ್ಟೆಲ್ಲ ಗಬ್ 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 ತಿಂದು ಬಿಡವ. ತಿನ್ನೋತ್ ಮುಂದ್ ಮೈ ಮ್ಯಾಗ ಚಲ್ಕೊಳವ, ಎಲ್ಲಿ ಅಚ್ಚಕ ಇಚ್ಚಕ ಎಲ್ಲಾ ಕಡೆ ಚೆಲ್ಲವ. ಹೊಲಸು ಮಾಡಿಬಿಟ್ರಿ, ಎಲ್ಲ ಮೈ ಮ್ಯಾಗೆಲ್ಲ ಸಾರು ಚಲ್ಕೊಳವ, ಮಜ್ಜಿಗೆ ಚಲ್ಕೊಳವ.
ಸ್ವೀಟ್ ಮಾಡಿದ್ರ ಅದನ್ನ ಚೆಲ್ಕೊಳವ, ಕೈ ಮ್ಯಾಗ ಎಲ್ಲ ಪಾಯಸ ಸೋರ್ತಿತ್ತಂದ್ರ ಅದ ಹೊಲಸ ಕೈ ನೆಕ್ಕಾವ. ಎಲ್ಲ ಬ್ರಾಹ್ಮಣರು ಅಂದ್ರು ಇವ್ ಎಂತ ಬ್ರಾಹ್ಮಣವು ಮಾರಾಯ, ನಮ್ದೆಲ್ಲ ಜಾತಿ ಅಬ್ರು ತೆಗಿಯಾಕ ಕತ್ತು ಬಿಟ್ಟಿವ್ ಅಂತ ಹೇಳಿ. ಅವಾಗ ಯಾಕೆ ನಾ ಜಾತಿಯ ಅಬ್ರು ತೆಗಿತಾನ, ನಾ ಹಸಗೊಂಡನ್ಯ, ನಾನು ಹಸಗೊಂಡನಿ. ನಾ ಎಷ್ಟು ದಿವಸದಿಂದ ಹಸುಗೊಂಡನಂದ್ರ ನನ್ನ ಹಸುವಿನ ತೀರಿಸ್ಲಾಕ ಏನಪ್ಪಾ ಅಂತಂದ್ರ ಪರಮಾತ್ಮನ ಕೈಲೂ ಸಾಧ್ಯ ಇಲ್ಲ. ಅಷ್ಟು ಹಸುವಾಗೈತಿ ನಾವ, ಅಷ್ಟು ಹಸುವಾಗೈತಿ, ನಾ ತಿನ್ನವ ಅದನ್ನಂದ. ಆಯ್ತು ಮಾರಾಯ ತಿನ್ನು, ನೀ ಹೆಂಗಿರ್ತಿತ್ತು ತಿನ್ನು, ತಳಗೆಲ್ಲ ಎಟ್ಟು ಚೆಲ್ಲಿದ ನೋಡೋದು ಚಂದಂಗಿ ತಿನ್ನಂದ್ರು ಆ ಬ್ರಾಹ್ಮಣರಲ್ಲ. ಅವಾಗ ಅಡಿಗೆ ಮಾಡಿಸಿದ ಬ್ರಾಹ್ಮಣ ಅಂದ, ಇರ್ಲಿ ನಿಮ್ಮದು ನೀವು ಊಟ ಮಾಡ್ರಿ, ನಾವು ಎಲ್ಲ ಈ ಕಡೆ ಮಾಡ್ಕೋತೀವಿ, ನೀವೇನ್ ತಲೆ ಕೆಡ್ಸೋಕ್ ಹೋಗ್ಬೇಡ್ರಿ ಕಡೆ ಅಂತ ಹೇಳಿ. ಇಷ್ಟೆಲ್ಲ ಆಯ್ತ್ರಿ, ಬಹಳಷ್ಟು ಚೆಲ್ಲದ. ಎಲ್ಲ ಊಟ ತಂದದ್ದೆಲ್ಲ ಏನಪ್ಪಾ ಅಂತಂದ್ರ ತುಪ್ಪನೂ ಕುಡಿತಿದ್ದ, ಪಾಯಸನೂ ತಿಂತಿದ್ದ, ಅನ್ನನೂ ತಿಂತಿದ್ದ, ಕೋಸಾಂಬರಿ ತಿಂತಿದ್ದ. ತಿಂದು 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 ಎಲ್ಲ ಚೆಲ್ಲಿದ. ಬಡ್ಸವ್ರು ಏನೇನು ತಂದು ಬಡಿಸ್ತಿದ್ರಲ್ಲ, ಅವರು ಸೂಕ್ಷ್ಮವಾಗಿ ಬ್ರಾಹ್ಮಣನಿಗೆ ಹೇಳ್ರು, ಅಡಿಗೆ ಮಾಡಿಸಿದ ಬ್ರಾಹ್ಮಣಗೆ, ನೋಡ್ರಿ ಮತ್ತ ನೀವೆಲ್ಲ ಅಡಿಗೆ ಮಾಡಿಸಿರಿ, ಈ ನಮನಿ ತಿನ್ಲಾತನ ಈ ಒಂದು ಹೊಟ್ಟೆನ ತುಂಬಿಲ್ಲನ. ಎಲ್ಲ ಬ್ರಾಹ್ಮಣರದೆಲ್ಲ ಏನಪ್ಪಾ ಅಂದ್ರೆ ಊಟ ಮುಗಿತು ಬಂದ್ರು ಒಂದು ಊಟ ಮುಗಿವಾತ, ಒಳಗಿನ ಅಡಿಗೆಲ್ಲ ಖಾಲಿ ಆಗ್ಲಾತೈತಿ, ಹೆಂಗೇನ್ ಮಾಡುದ್ರಿ? ಎಷ್ಟು ಸಾಧ್ಯ ಐತಿ ಏನಪ್ಪಾ ಅಂತಂದ್ರ ಎಲ್ಲ ತಂದು ಅಲ್ಲೇ ಹಾಕಿ ಬಿಡ್ರಿ ನೀವು, ಖಾಲಿ ಆಗ್ಲಿ ಅದ ಅಂತ ಹೇಳಿ. ಎಲ್ಲ ಖಾಲಿ ಆಗೋ ತಕ ಏನಪ್ಪಾ ಅಂತಂದ್ರ ಎಷ್ಟು ಸಾವಿರಾರು ಮಂದಿ ಅಡಿಗ್ರಿ, ಒಟ್ಟು ಖಾಲಿ ಆಗಕ್ಕಿತ್ತು. ಅವಾಗ ಆ ಬ್ರಾಹ್ಮಣ ಇದ್ದಾವ, ಅವ್ರ ಮುಂದೆ ಬಡ ಬ್ರಾಹ್ಮಣನ ಮುಂದೆ ಕೈ ಜೋಡಿಸಿ ನಿಂತ. ನಿಜವಾಗಿ ಹೇಳಿ ಬ್ರಾಹ್ಮಣರೇ, ನೀವು ಯಾರು? ಇಷ್ಟೆಲ್ಲ ಮಾಡಿದ ಅಡಿಗೆಯನ್ನ ನೀವು ತಿಂದ್ರಲ್ಲ, ನಿಜವಾಗಿ ಹೇಳಿ ನೀವು ಯಾರು ಅಂತ ಹೇಳಿ. ನಾನು ನಿನಗತೆ ಬ್ರಾಹ್ಮಣನೋಪ ಅಂತ ಹೇಳಿ ಅಂದ್ರು. ನಾನು ನಿನಗತೆ ಬ್ರಾಹ್ಮಣನೇ. ಅವಾಗ ನೋಡ್ರಿ ಎಲ್ಲ ತಳಕ್ ಕುಂತವ್ರಲ್ಲೋ, ನೀನೋ ಬ್ರಾಹ್ಮಣ ಇದ್ರ ಹಿಂಗ ತಿನ್ನೋದು ನಿನಗೇನು ಪದ್ಧತಿ ಅದು ಗೊತ್ತೈತಿ ಅಲ್ಲೋ? ಒಂದು ಚಿತ್ರಾವತಿ ಹಾಕ್ಲಿಲ್ಲ, ಒಂದು ಏನಪ್ಪಾ ಅಂತಂದ್ರ ಇದನ್ನ ಮಾಡ್ಲಿಲ್ಲ, ಪ್ರೋಕ್ಷಣೆ ಮಾಡ್ಲಿಲ್ಲ, ಒಂದು ಮಂತ್ರ ಅನ್ಲಿಲ್ಲ, ಒಂದು ಜಪ ತಪ ಹೋಮ ಮಾಡ್ಲಿಲ್ಲ, ದೇವರ ಧ್ಯಾನ ಮಾಡ್ಲಿಲ್ಲ, ಕೈ ತೊಳ್ಕೊಲಿಲ್ಲ, ಮೈ ಎಲ್ಲ ಏನಪ್ಪಾ ಅಂದ್ರೆ ಹೊಲಸೈತಿ, ನಿನ್ನ ಜನಿವಾರ ನೋಡ್ರ ರಾಡಿ ಆಗೈತಿ, ನೀ ಎಂತ ಬ್ರಾಹ್ಮಣ ಅಂತ ಹೇಳಿ. ನಾ ಯಾವ ಬ್ರಾಹ್ಮಣ ಅಂತ ಹೇಳಿ ನಿಮಗೆ ಗೊತ್ತಾಗ್ತೈತಿ ತಗೋರಿ ಅಂತ ಹೇಳಿ ಅಂದ್ರು ಆ ಬಡ ಬ್ರಾಹ್ಮಣ ಹಂಗಂದ. ಅವಾಗ ಆಯ್ತು ನನಗೆ ಸಂತೃಪ್ತಿ ಆತಂತ ಹೇಳಿ ಒಳಗಿನ ಅಡಿಗೆ ಎಲ್ಲ ತೀರಿದ ಬಳಕ ಸಂತೃಪ್ತ ಆತಂತ ಹೇಳಿ ಅಬ್ಬತ್ ಹೇಳಿ ಡರಿಬಿಟ್ಟ ಬಡ ಬ್ರಾಹ್ಮಣ. ಆಯ್ತು ನಾ ತೃಪ್ತಿ ಆಯ್ತು, ನಾ ಹೋತನ ಅಂತ ಹೇಳಿ ಎದ್ದು ಲಗಲಗ ಹೊಂಟ. ಉಳ್ಕಿದ ಬ್ರಾಹ್ಮಣರೆಲ್ಲ ಅಂದ್ರು, ಏನು ಸುಮ್ ಹೊಂಟ ಬಿಡುದನಲ್ಲಿ, ನೋಡಲ್ಲಿ ತಳಗ ಚೆಲ್ಲಿದೆ, ಇಷ್ಟೆಲ್ಲ ತಿಂದದಿ, ಆದ್ರ ತಳಗ ನೋಡಲ್ಲಿ ಎಷ್ಟು ಚೆಲ್ಲಿದೆ, ಇದನ್ನೆಲ್ಲ ಯಾವ ಬಳಿತಾನ, ಯಾವ ಗೋಮ ಹಸ್ತಾನ, ಇದನ್ನೆಲ್ಲ ತಿಂದು ಹೋಗಿಬಿಟ್ಟಿ, ಯಾವ ಇಷ್ಟನ್ನೆಲ್ಲ ನಿನ್ನ ನಾರಾಯಣ ಬಂದ ಏನೋ ಗೋಮ ಹಸ್ತಾನ ಇಲ್ಲ ಅಂತ ಹೇಳಿ ಬ್ರಾಹ್ಮಣರಲ್ಲ ಅಂದ್ರು. ಅವಾಗ ಬಡ ಬ್ರಾಹ್ಮಣ ಅಂದ, ನಾನು ಚೆಲ್ಲಿದ್ದನ್ನ ಏನಪ್ಪಾ ಅಂತಂದ್ರ ನಾರಾಯಣನ ಬಂದ ಗೋಮ ಹಸ್ತಾನ ಅಂತ ಹೇಳಿ ನೀವು ಹೇಳ್ತೀರ, ಆಯ್ತು ಅದೇ ನಾರಾಯಣ ಬಂದ ನನ್ನ ಎಲ್ಲಿ ತೆಗೆದು ಗೋಮ ಹಚ್ಚಲಿ ಹೋಗು ಅಂತ ಹೇಳಿ ಅಂದ. ಲಗಲಗ ಹೋಗಿಬಿಟ್ಟ ಕಾಶಿ ವಿಶ್ವನಾಥನ ಆ ದೇವಸ್ಥಾನ ನೋಡ್ರಿ, ಕಾಶಿ ವಿಶ್ವನಾಥನ ಎತ್ತಿಕೋಗಿ ನಿಂತ. ವಿಶ್ವನಾಥನಲ್ಲಿ ಆ ತ್ರಿಮೂರ್ತಿಗಳ ಪೂಜೆನೂ ಆಗ್ತಿತ್ತು ಅಂತ ಹೇಳಿ ಆ ವಿಶ್ವನಾಥನ ಮುಂದೆ ನಿಂತ ಅಂತಾನ, ನೋಡಪ್ಪ ನಾನು ಊಟ ಮಾಡಿ ಬಂದನಿ, ನನ್ನ ಹೊಟ್ಟೆ ತುಂಬೈತಿ, ಈಗ ನನ್ನ ಎಲಿ ತೆಗಿಯಾಕ ಏನಪ್ಪಾ ಅಂತಂದ್ರ ನಾರಾಯಣ ಮತ್ತು ಲಕ್ಷ್ಮಿಯನ್ನ ಕಳಿಸ್ಕೊಡು, ಬ್ರಾಹ್ಮಣರೆಲ್ಲ ನನಗೆ ಹಿಂಗಂದಾರ ಅಂತ ಹೇಳಿ ಅಂದ ಹೋಗಿಬಿಟ್ಟ. ಅಷ್ಟನೂ ತಡ ಇಲ್ಲ ಏನಪ್ಪಾ ಅಂತಂದ್ರ ಮ್ಯಾಗ ಆಕಾಶದೊಳಗ ಗುಡುಗು ಸಿಡಿಲು ಮಿಂಚು ಏನು ಆ ಗದ್ದರ್ಸಕ್ ಹತ್ತು ಬಿಟ್ತ್ರಿ. ಆ ಗುಡುಗು ಸಿಡಿಲು ನೋಡಿ ಎಲ್ಲ ಬ್ರಾಹ್ಮಣರು ಗಾಬರಿ ಆಗಿಬಿಟ್ರು. ಏನಾಗ್ಲಿಕ್ಕತ್ತದ ಏಕಾಏಕಿ ಆಕಾಶದೊಳಗೆ ಗುಡುಗು ಸಿಡಿಲು ಯಾಕಂತೇಳಿ. ಸಾಕ್ಷಾತ್ ಲಕ್ಷ್ಮೀ ನಾರಾಯಣರ ಏನಪ್ಪಾ ಅಂತಂದ್ರ ಧರಿಗಳದು ಬಂದ್ಬಿಟ್ರು. ಬ್ರಾಹ್ಮಣರೆಲ್ಲ ನಿಬ್ಬೆರಗಾಗಿ ಹೋಗ್ಬಿಟ್ರು. ಸಾಕ್ಷಾತ್ ಲಕ್ಷ್ಮೀ ನಾರಾಯಣ ಬಂದ ಕೆಲಸ ಏನ್ರಿ ಅವ್ರದ್ದು, ಎಲ್ಲಿ ತೆಗಿಬೇಕು, ಉಂಡದ್ದು ಎಲ್ಲಿ ತೆಗಿಬೇಕು. ಲಕ್ಷ್ಮಿ ಬಂದಳು, ಎಲ್ಲ ಬಿದ್ದದೆಲ್ಲ ಮುಸುರಿ ಅನ್ನ ಅದೆಲ್ಲ ತಗೊಂಡು ಎಲೆ ಹಾಕಿ ಎಲ್ಲಿ ಎತ್ತಿಸಿಂದ ನಿಂತಳು. ಅವಾಗ ಶ್ರೀಮನ್ ನಾರಾಯಣ ಏನ್ ಮಾಡಿದ, ತಮ್ಗೆ ಒಳಗೆ ನೀರು ತಗೊಂಡು ಅದನ್ನೆಲ್ಲ ಗೋಮಯ ಹಚ್ಚಬೇಕು, ಎಲ್ಲ ಸ್ವಚ್ಛಂಗೆ ಅದನ್ನ ಬಳದ. ಲಕ್ಷ್ಮೀ ನಾರಾಯಣರು ಬಂದ್ರು, ಆ ಬ್ರಾಹ್ಮಣಗಂದ್ರು, ಇಲ್ಲಿ ಕುಂತು ಊಟ ಮಾಡಿದವ ನೀವು ಯಾರತ್ತ ತಿಳ್ಕೊಂಡಿರಿ, ಅವ ಸಾಕ್ಷಾತ್ ಶಿವ ಇದ್ದಾನ ಅಂತ ಹೇಳಿ.
ಸಾಕ್ಷಾತ್ ಶಿವ ಇದ್ದಾನ, ಭೂಮಿಗೆ ಗರ್ಭ ಧರಿಸದೆ ಬಂದಂತಹ ಶಿವ ಇದ್ದಾನ. ಅವ ಶ್ರೀ ತಿಂತಣಿ ಮೌನೇಶ್ವರ ಇದ್ದಾನ. ಮೌನವಾಗಿರುವಂತಹ ಈಶ್ವರ ಮೌನೇಶ್ವರ, ತಿಂತಣಿ ಮೌನೇಶ್ವರ ಇದ್ದಾನ ಅಂತೇಳಿ ನೋಡ್ರಿ, ಎಂತ ಅದ್ಭುತವಾದ. ತಿಂತಣಿ ಮೌನೇಶ್ವರರು ಅಲ್ಲಿದ್ರು. ಮೌನೇಶ್ವರ ನೋಡ್ರಿ ಗರ್ಭ ಧರಿಸದೆ ಭೂಮಿಯ ಮೇಲೆ ಬಂದು ತಾಯಿಯ ಪಕ್ಕದಲ್ಲಿ ಮಗುವಾಗಿ ಮಲಗಿದ್ದ. ತಾಯಿಯ ಪಕ್ಕವಾಗಿ, ಯಾವ ಗರ್ಭದಲ್ಲಿ ಬಂದವಲ್ಲವ, ಸಾಕ್ಷಾತ್ ಏನಪ್ಪಾ ಅಂತಂದ್ರ ಮಗುವಾಗೇ ತಾಯಿಯ ಗರ್ಭದ ಧರಿಸದೆ ತಾಯಿಯ ಮಡಿಲಿನಲ್ಲಿ ಬಂದು ಮಲಗಿದ್ದ ನೋಡ್ರಿ. ಅಂತ ಪರಮಾತ್ಮ ಕಾಶಿ ಕ್ಷೇತ್ರಕ್ಕೆ ಬಂದ ನಿಮ್ಮ ಪಂಕ್ತಿಯೊಳಗೆ ಕುಂತು ಊಟ ಮಾಡಿ ಹೋಗ್ಯಾನಂದ್ರ ನಿಮ್ಮದು ಎಂತಹ ಪುಣ್ಯ ಅಂಥೇಳಿ ಅಲ್ಲಿದ್ದ ಜನರಿಗೆ ನಾರಾಯಣ ಅಂದ ಕಿಶಂದ ನೋಡು ಕೊಡ್ತಾ ಕ್ಷಣಾರ್ಧದೊಳಗೆ ಲಕ್ಷ್ಮೀನಾರಾಯಣ ಮಾಯಾಗಿ ಹೋಗಿಬಿಟ್ರು. ಅವಾಗ ಆ ಊಟವನ್ನು ಸಿದ್ಧಪಡಿಸಿದಂಥ ಬ್ರಾಹ್ಮಣ ಮತ್ತು ಇನ್ನುಳಿದ ಬ್ರಾಹ್ಮಣರು ನಮ್ಮದು ಎಂಥ ತಪ್ಪಾಗಿಬಿಡ್ತು, ಇಂಥ ಪರಮಾತ್ಮಗ ಊಟ ಹಾಕೋ ಸಂದರ್ಭದೊಳಗೆ ಅವರಿಗೆ ಎಷ್ಟು ನಾವು ಮಾತಾಡಿಬಿಟ್ಟಿವಲ್ಲ ಅಂಥೇಳಿ ಬಹಳ ಅವರು ಪಶ್ಚಾತ್ತಾಪ ಪಡ್ಕೋಕತ್ರು. ಪಶ್ಚಾತ್ತಾಪ ಪಡ್ಕೊಂಡ್ರು. ಅವನ್ನೆಲ್ಲ ಹುಡುಕ್ಯಾಡ್ಬೇಕಂತ ಹೇಳಿ ಕಾಶಿ ಪಟ್ಟಣವನ್ನೆಲ್ಲ ಹುಡುಕ್ಯಾಡಿದ್ರು. ಕಾಶಿ ಪಟ್ಟಣವನ್ನೆಲ್ಲ ಹುಡುಕ್ಯಾಡಿ ಏನಪ್ಪಾ ಅಂತಂದ್ರೆ ಒಂದು ಕಡೆ ತಪಸ್ಸು ಮಾಡ್ಕೊಂತ ಕುಂತದ್ದು ಕಾಣಿಸ್ಬಿಟ್ಟಿತು. ಕಾಣಿಸಿದ ಕೂಡಲೇ ಇವರೆಲ್ಲರೂ ಹೋಗಿ ಬ್ರಾಹ್ಮಣರು ಅವರ ಕಾಲ ಮ್ಯಾಗ ಬಿದ್ರು. ಮೌನೇಶ್ವರರ ಕಾಲ ಮ್ಯಾಗ ಬಿದ್ದ ನಂತರ, ಮೌನೇಶ್ವರ ತಂದೆ, ನಮ್ಮದು ತಪ್ಪಾಯ್ತಪ್ಪ, ನಮ್ಮದು ತಪ್ಪನ್ನೆಲ್ಲ ಕ್ಷಮಿಸಿಬಿಡು. ನಿಜವಾದ ಧರ್ಮ ಯಾವುದು, ನಿಜವಾದ ಏನಪ್ಪಾ ಅಂತಂದ್ರೆ ಬ್ರಾಹ್ಮಣ ಯಾರು ಅನ್ನೋದು ನಮಗೀಗ ಗೊತ್ತಾಯ್ತು. ಹಸಿದು ಬಂದವನಿಗೆ ಒಂದು ತುತ್ತವನ್ನು ಅನ್ನ ನೀಡಲಾರದವ ಎಂತಹ ಜ್ಞಾನಿ ಆದರೇನೋ, ಎಂತಹ ಬ್ರಾಹ್ಮಣನಾದರೇನೋ, ಎಂತಹ ಏನಪ್ಪಾ ಅಂತಂದ್ರೆ ಶ್ರೀಮಂತಿಗೆ ಇದ್ರೇನು. ಹಸಿದು ಬಂದವನಿಗೆ ಒಂದು ತುತ್ತ ಅನ್ನ ಹಾಕ್ಲಿಲ್ಲ ಅಂದ್ರೆ ಯಾವ ಶ್ರೀಮಂತಿಕೆ ಇದ್ರೆ ಏನ್ರಿ, ಯಾವ ಶ್ರೀಮಂತಿಕೆ ಇದ್ರೇನು. ಇದನ್ನೆಲ್ಲ ಹೇಳಿದ ಎಲ್ಲ ಬ್ರಾಹ್ಮಣರು ಎಲ್ಲ ಅಂದ್ರು, ನಮ್ದೆಲ್ಲ ತಪ್ಪಾಗೈತಿ, ಕ್ಷಮಿಸ್ಬಿಡ್ರಿ ಅಂತ ಹೇಳಿ ಮೌನೇಶ್ವರ ಕಾಲ ಮ್ಯಾಗ ಏನಪ್ಪ ಅಂದ್ರೆ ಬಿದ್ದು ತಮ್ಮ ತಪ್ಪನ ಅರಿವಾಯಿತು ಅಂಥೇಳಿ ಎಲ್ಲರೂ ಊಟ ಮಾಡಿದ್ದು ಇದನ್ನು ತಗೊಂಡ ಆ ಕಡೆ ಹೋಗಿಬಿಟ್ರು. ಕಾಶಿ ಒಳಗೆ ತಮ್ಮ ಕೆಲಸಕ್ಕೆ ತೊಡ್ಕೊಂಡ್ಬಿಟ್ರು. ಹಿಂಗ ಮೌನೇಶ್ವರರು ಭೂಮಿ ಮ್ಯಾಗ ಅನೇಕ ಲೀಲೆಗಳನ್ನ ಮಾಡಿ ಎಷ್ಟು ಜನರ ಮನ ಪರಿವರ್ತನೆಯನ್ನ ಮಾಡಿದ್ರು. ಸಮಾಜಕ್ಕಾಗಿ ಎಷ್ಟು ಏನಪ್ಪಾ ಅಂತಂದ್ರ ಆ ಸಾಧು ಸಂತರಾಗಲಿ, ಋಷಿ ಮುನಿಗಳಾಗಲಿ, ಅವಧೂತರಾಗಲಿ ತಮ್ಮ ಜೀವನವನ್ನೆಲ್ಲ ಸವಿಸಿ ಸಮಾಜಕ್ಕಾಗಿ ದುಡಿದ್ರು. ಇನ್ನೂ ನಮ್ಮ ಸಮಾಜದೊಳಗೆ ಜಾತೀಯತೆ ಅನ್ನೋದು ಬರಲೇ ಇಲ್ಲ. ಜಾತಿ ನಿಂದನೆ ಮಾಡುವುದು, ಅವು ಮೇಲು ಕೀಳು ಅನ್ನೋದು, ಹಣದಿಂದ ವ್ಯಕ್ತಿಯನ್ನ ಅಳಿಲಕತ್ತಾರ ವಿನಃ ಗುಣದಿಂದ ಗುಣದಿಂದ ಅಳಿರಿ. ವ್ಯಕ್ತಿಯನ್ನ ಶ್ರೀಮಂತ ಮತ್ತು ಬಡವ ಅನ್ನೋದನ್ನ ಗುಣದಿಂದ ಅಳಿರಿ, ಹಣದಿಂದ ಅಳೆಯೋದಲ್ಲ. ಹಣವನ್ನು ಯಾರು ಬೇಕಾದ್ರೂ ಗಳಿಸ್ಬೋದು. ಒಬ್ಬಳು ಸೂಳೆ ಸಹ ಏನಪ್ಪಾ ಅಂತಂದ್ರೆ ಹಣವನ್ನ ಗಳಿಸ್ಬೋದು. ಕ್ಷಣದಲ್ಲಿ ಮಾತ್ರದಲ್ಲಿ ಏನಪ್ಪಾ ಅಂತಂದ್ರೆ ಶ್ರೀಮಂತಿಕೆಯನ್ನು ಅವಳು ಪಡಿಬೋದು. ಆದ್ರೆ ಗುಣ ಪಡಿಲಕ್ಕಾಗುವುದಿಲ್ಲ. ನಿಜವಾದ ಶ್ರೀಮಂತಿಕೆ ಗುಣದಿಂದ ಹೊರತು ಹಣದಿಂದ ಅಲ್ಲ ಅಂತ ಹೇಳ್ತಾ ಇನ್ನೂ ಹಲವಾರು ವಿಷಯಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಬರ್ತೀನಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದವರೆಲ್ಲ ಸಬ್ಸ್ಕ್ರೈಬ್ ಆಗ್ರಿ. ಹಲವಾರು ವಿಷಯಗಳನ್ನು ನಾನು ಹೇಳ್ತೀನಿ, ಅದನ್ನೂ ನೀವು ಕೇಳ್ರಿ, ಸಂಪೂರ್ಣವಾಗಿ ಕೇಳಿ ನಿಮ್ಮ ಎಲ್ಲ ಬಂಧು ಬಾಂಧವರಿಗೆ ಅವರಿಗೂ ಇದನ್ನು ಕಳಿಸ್ಕೊಡ್ರಿ ಅಂತ ಹೇಳ್ತಾ ಮತ್ತೊಂದು ಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ನಮ್ಮ ಈ ವಿಡಿಯೋ ನಿಮಗೆ ಮೆಚ್ಚುಗೆಯಾಗಿದ್ದರೆ ಲೈಕ್, ಶೇರ್, ಕಾಮೆಂಟ್ಸ್ ಮಾಡಲು ಮರೆಯದಿರಿ.